ಈಗ ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ, ಯಾಕಂದ್ರೆ ನೀವು ಬಹಳಷ್ಟು ಜನರಿಗೆ ಕ್ಲಾಸಸ್ ತಗೊಳ್ತಾ ಇದ್ದೀರಾ, ಇವತ್ತು ನಮ್ಮ ಜೊತೆ ನೀವು ಕೂತಿದ್ದೀರಾ, ನಮ್ಮ ವೀಕ್ಷಕರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ ಬೇಸಿಕ್ ಸ್ಟೆಪ್ಸ್ ಏನಿರುತ್ತೆ, ಬೇಸಿಕ್ ಆಗಿ ಗಮನ ಹರಿಸಲೇಬೇಕು, ಇದರಿಂದ ಬೆನಿಫಿಟ್ ಆಗತ್ತೆ ಅಂತ ಒಂದು 5 ಟಿಪ್ಸ್ ಕೊಡೋದಾದ್ರೆ? ಸೊ ನೋಡಿ, ಈಗ ಯಾರೇ ಯೂಟ್ಯೂಬ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಸ್ಕಿಲ್ಸನ್ನು ನೀವು ತಿಳ್ಕೊಬೇಕು. ಸ್ಕಿಲ್ಸ್ ಇದನ್ನೇ ಇರಬೇಕು ಅದನ್ನೇ ಇರಬೇಕಂತಲ್ಲ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಇದರಲ್ಲಿ ದುಡ್ಡು ಮಾಡಿದ್ದಾರೆ ಅವ್ರ ಥರ ಮಾಡಬೇಕಂತ ಅಲ್ವೇ ಅಲ್ಲ. ಈಗ ಒಬ್ಬೊಬ್ಬರಿಗೆ ಮಾತಾಡೋ ಸ್ಕಿಲ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಪೇಪರ್ ಕಟ್ಟಿಂಗಲ್ಲಿ ಇರುತ್ತೆ, ಒಬ್ಬರು ಕುಕ್ಕಿಂಗಲ್ಲಿ ಇರ್ತಾರೆ, ಒಬ್ಬರು ಡ್ರೆಸ್ಸಿಂಗಲ್ಲಿ ಇರ್ತಾರೆ, ಒಬ್ಬರು ಇನ್ನೊಂದು ಏನೋ ಕಾಮಿಡಿ ಮಾಡೋದ್ರಲ್ಲಿ ಇರ್ತಾರೆ. ಈಗ ನೋಡಿ, ಒಬ್ಬೊಬ್ರು ಫ್ರೆಂಡ್ಸ್ಗಳು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೂ ಪಿ ಜಿಯಲ್ಲಿದ್ದಾಗ ಒಬ್ಬನ ಹೆಸರು ಗಡ್ಡಪ್ಪ ಅಂತ ಕರಿತಿದ್ದ. ಅವನ ಹೆಸರು ಅವ್ನು ಗಡ್ಡ ಬಿಟ್ಟು ಇರ್ತಿದ್ದ. ಅವನೊಂಚೂರು ಅವಾಗ ಎಣ್ಣೆ ಅವನು ಎಣ್ಣೆ ಹಾಕಿದ್ಬಿಟ್ರೆ ನಮ್ಗೆ ಫುಲ್ ಖುಷಿ. ನಾವು ಹೆಂಗಂದ್ರೆ ಎಷ್ಟೇ ಮೈಂಡ್ ಟೆನ್ಷನ್ ಆದರೂ ಅವ್ನಿಗೆ ಒಂದು ಟೀ ಕುಡ್ಸೋಕೆ ಕರ್ಕೊಂಡೋಗೋರು ನಾವು. ಅವ್ನಿಗೆ ಏನೇನೋ ಮಾತಾಡಿ ಫುಲ್ ನಗಿಸ್ಕೊಂಬರೋ ನಮ್ಮ ಪಿ ಜಿಗೆ ಬರೋಷ್ಟಲ್ಲೇ. ಇನ್ನೊಬ್ಬನ ಹುಡುಗ ಇದ್ದ, ಅವ್ರು ಕಾರ್ ಡ್ರೈವಿಂಗು. ಈ ಗಣೇಶ್ ಸರು ಈ ಹುಚ್ಚಿನ ಕ್ಯಾರೆಕ್ಟರ್ ಒಂದು ಇದು ಮಾಡ್ತಾರೆ, ಕೆಂಗೆ ಅಂತ ಅಂದ್ಬಿಟ್ಟು ಅವ್ನು ಅದೇ ಥರ ಮಾಡೋನು. ಅದನ್ನು ನೋಡಿ ನಮಗೆ ಹೆಂಗದಂದ್ರೆ ಮೈಂಡ್ ಫ್ರೀ. ಇದನ್ನೇ ಹೇಳೋದು, ಇದನ್ನು ನಿಮ್ಮ ಹತ್ರ ಇದೆ ಅಂತಂದರೆ ನಿಮಗೆ ಗೊತ್ತಾದರೆ ನೀವು ಅದರಿಂದನೇ ಯೂಟ್ಯೂಬ್ ಮಾಡ್ಬೋದು. ಬಟ್ ಏನಂತಂದರೆ ಆ ಸ್ಕಿಲ್ಸ್ ಇರುತ್ತೆ, ಬಟ್ ಯೂಟ್ಯೂಬ್ ಕಲಿಬೇಕಲ್ಲ. ಯೂಟ್ಯೂಬ್ ಅನ್ನೋದು A to Z ತಿಳ್ಕೊಂಡ್ರೆ ಮಾತ್ರ ಯೂಟ್ಯೂಬ್ ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪನಿ ಇದೆಯಪ್ಪ, ಕಂಟೆಂಟ್ ಕ್ರಿಯೇಟ್ರೇ ಬೇರೆ, ವಿಡಿಯೋ ರೆಕಾರ್ಡ್ ಮಾಡೋನೇ ಬೇರೆ, ಎಡಿಟಿಂಗ್ ಅವರೇ ಬೇರೆ, ಅಪ್ಲೋಡ್ ಮಾಡೋರು ಬೇರೆ ಇರ್ತಂದ್ರೆ ಅದು ವರ್ಕೌಟ್ ಆಗೋಲ್ಲ. ಎಲ್ಲ ನಿಮ್ಗೆ A to Z ಗೊತ್ತಿರಬೇಕು. ಈಗ ನೀವು ಓನರ್ ನೀವೇ ಅಪ್ಪ, ನಿಮ್ದು ಯಾರೋ ಒಬ್ರು ಎಂಪ್ಲಾಯ್ ಹೋದರೆ ನೀವು ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೋದಲ್ಲಿ, ನಿಮ್ಗೆ ಲಾಸ್ ಹೊಡಿಯಲ್ಲ ಅವಾಗ. ಸೊ ನಿಮಗೆ ಕಂಟೆಂಟು, ಎಡಿಟಿಂಗು, ಹೌದು, ಈಗ ಎಲ್ಲನೂ ಗೊತ್ತಿರಬೇಕು. ಹೌದು. ಯೂಟ್ಯೂಬು ಫಸ್ಟ್ ನೀವು ಸ್ಟಾರ್ಟ್ ಮಾಡೋದಂತಂದರೆ ಏನೇನು ಬೇಕು, ಏನೇನು ಸೆಟಪ್ ಮಾಡಬೇಕು. ಸೆಟಪ್ಪಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗ್ತಾರೆ. ಈಗ ಒಂದೊಂದು ವೀಡಿಯೋ ಹಾಕ್ತಾರಪ್ಪ, ಮಸ್ತಾಗಿ ಎಡಿಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ವ್ಯೂಸ್ ಬರಲ್ಲ. ಏನು ರೀಸನ್ ಬರಲ್ಲ ಅದು ತಿಳ್ಕೊಬೇಕು ಫಸ್ಟು. ಆಮೇಲೆ ವೀಡಿಯೋ ಮೇಕಿಂಗ್ ಬರುತ್ತೆ, ಎಡಿಟಿಂಗ್ ಬರಲತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಇವಾಗ ಇವು ಎರಡು ಚೆನ್ನಾಗಿ ಮಾಡ್ಬೇಕಂದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಒಂದು ಮೊಬೈಲ್ ತೊಗೊಳ್ಳೇಬೇಕು, ಒಳ್ಳೆ ಮೊಬೈಲ್ ಇರಲೇಬೇಕು. ಇದು ಎಲ್ಲ ಆದ ತಕ್ಷಣ ಬಂದುಬಿಟ್ಟು ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಂತಾರೆ ರಿಸರ್ಚ್ ಮಾಡಬೇಕು. ಇದನ್ನೆಲ್ಲನೂ ಇರುತ್ತೆ. ಅಂದ್ಕೊಳ್ಳಿ, ನಿಮಗೆ ಯೂಟ್ಯೂಬ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಂದರೆ ಒಂದು ಸ್ಟೆಪ್ಪು ಯೂಟ್ಯೂಬ್ ನಿಮ್ಮ ಸ್ಕಿಲ್ಸು ಇರಬೇಕು, ನಿಮ್ಮ ಟೈಮು ಇರಬೇಕು, ಸ್ಮಾಲ್ ಇನ್ವೆಸ್ಟ್ಮೆಂಟು ಇರುತ್ತೆ, ಜೊತೆಗೆ ತಿಳ್ಕೊಂಡಿರಬೇಕು ಯೂಟ್ಯೂಬ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ. ಆವಾಗ 100% ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕ್ ಆಗಿ ನಾಲೆಡ್ಜ್ ಅಂತ ಇರಲೇಬೇಕು. ಅಂದರೆ ಈ ಆಲ್ಗರಿದಮ್ಸ್ ಬಗ್ಗೆ ತುಂಬ ಮಾತಾಗ್ತಾ ಇರುತ್ತೆ, ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಯೂಟ್ಯೂಬ್ ಆಲ್ಗರಿದಮ್ ಏನು ಹೇಳುತ್ತೆ, ಹೆಂಗೆ? ಈಗ ನೋಡಿ, ಆಲ್ಗರಿದಮಲ್ಲಿ ನಮ್ಗದನ್ನ ಈಗ ನೋಡಿ, ಈಗ ನಾನು ಹೇಳಿದ್ನಲ್ಲ, ಈಗ ಒಂದು ಕಂಟೆಂಟು ಕ್ರಿಯೇಟ್ ಮಾಡಿದ್ರೆ ನಮಗೆ ಅದು ಚೆನ್ನಾಗಿ ವ್ಯೂಸ್ ಬರ್ತಿತ್ತು ಅಂದರೆ ಬೇಸಿಕಲಿ ಇನ್ನೊಂದು 4 ಕಂಟೆಂಟ್ ಅದನ್ನೇ ಕ್ರಿಯೇಟ್ ಮಾಡ್ತೇವೆ. ಸೊ ಬೇಸಿಕಲಿ ಅಲ್ಲಿ ಯಾರು ಜನಗಳಿಗೆ ಇಂಟ್ರೆಸ್ಟ್ ತೋರಿಸ್ತಿರ್ತಾರೋ ನಮ್ಮ ಫಾಲೋವರ್ಸು, ಅವರು ಅದನ್ನೇ ಇಷ್ಟಪಡ್ತಿರೋ ನಾವು ಇನ್ನೊಂದು ಕ್ರಿಯೇಟ್ ಮಾಡಬೇಕು. ಹಂಗಂತ ಸೇಮ್ ಕ್ರಿಯೇಟ್ ಮಾಡಬಾರ್ದು, ಅದನ್ನು ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರಬೇಕು. ಈಗ ನಾನೊಂದು ಚಿಕ್ಕ ಆಡಿ ಕಾರಲ್ಲಿ ಒಂದು ಹೆಲಿಕಾಪ್ಟರ್ ಕಾರ್ ಥರ ಮಾಡಿದೆ, ಇನ್ನೊಂದು ಲಾಂಬರ್ಗಿನಿಯಲ್ಲಿ ಬಂದುಬಿಟ್ಟು ಪ್ಲೇನ್ ಥರ ಮಾಡಿದೆ. ಬಟ್ ಅದು ಬಂದುಬಿಟ್ಟು ಆಡಿ ಕಾರ್ ಓವರಾಲ್ 18 ಲ್ಯಾಕ್ವರೆಗೂ ಅರ್ನ್ ಮಾಡ್ತು, ಇದನ್ನು ಬಂದು 48 ಲಕ್ಷ ಅರ್ನ್ ಮಾಡ್ತಿದ್ದು ಈ ಕಾರಲ್ಲಿ. ಸೊ ನನಗೆ ನನ್ನ ಚಾನಲ್ ಕೀವರ್ಡ್ಸ್ ನನಗೆ ಗೊತ್ತಾಯಿತು, ಕಂಟೆಂಟು. ಸೊ ಇದ್ರ ಜನ ಇಷ್ಟಪಡ್ತಿದ್ದಾರೆ ಅಂತಂದರೆ ಅದನ್ನೇ ನಾನು ಜಾಸ್ತಿ ಫೋಕಸ್ ಮಾಡಿರೋದು. ಸೊ ನಿಮಗೆ ಈಗ ಚಾನಲ್ ಕ್ರಿಯೇಟ್ ಮಾಡಿದಾಗ 50 to 100 ವೀಡಿಯೋಸ್ ಹಾಕೋ ಗಂಟೆ ನಿಮ್ಗೆ ಏನು ಗೊತ್ತಾಗಲ್ಲ. 50 to 100 ಅದರಲ್ಲಿ ಯಾವ್ದಾರ ಒಂದು ವಿಡಿಯೋ ಮಿಲಿಯನ್ ರೀಚ್ ಆಯಿತು, ಇಲ್ಲ 2 ವಿಡಿಯೋ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ. ಈಗ 50 to 100 ಮಿಲಿಯನಲ್ಲಿ ಯಾವುದು ಬಂದಿದೆ, ಈಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಅಂದ್ಕೊಳ್ಳಿ, ನೀವು ಮಸಾಲೆ ದೋಸೆ ಇನ್ನೇನೇನೋ ಮಾಡಿರ್ತೀರಿ ದಿನಾಲು, ಮಸಾಲೆ ದೋಸೆಗೆ ವ್ಯೂಸ್ ಬಂತಂತ ತಿಳ್ಕೊಳ್ಳಿ. ನೆಕ್ಸ್ಟು ಮಸಾಲೆ ದೋಸೆ ಸೇಮೇ ಮಾಡೋಕ್ಕಾಗಲ್ಲ, ಇನ್ನೇನೋ ಮಸಾಲೆ ದೋಸೆನೇ, ಬಟ್ ಇವಾಗ ಪನ್ನೀರ್ ಮಸಾಲೆ ದೋಸೆ ಮಾಡ್ತೀರಾ, ಬಟರ್ ಮಸಾಲೆ ದೋಸೆ ಮಾಡ್ತೀರಾ, ಇನ್ನೇನು ಬೇರೆ ಆಲೂ ಹಾಕಿಬಿಟ್ಟು ಮಸಾಲೆ ದೋಸೆ ಮಾಡ್ತೀರಾ, ಇಲ್ಲ ಪೌಡ್ರ್ ಅಂತಾರಲ್ಲ ಈಗ ಅದು ಪುಡಿ ಮಸಾಲೆ ದೋಸೆ ಮಾಡ್ತೀರಾ. ಈ ಥರ ನಿಮ್ಗೆ ಅದನ್ನು ಮತ್ತೆ ಮಾಡಿದ್ರೆ ಅದರಿಂದ ಮತ್ತೆ ವ್ಯೂಸ್ ಬರುತ್ತೆ. ಸೊ ಒಂದು ಕಂಟೆಂಟ್ ನಿಮ್ಗೆ ಕ್ಲಿಕ್ ಆಯಿತು, ವ್ಯೂಸ್ ಬರ್ತಿದಂದರೆ ಅದೇ ಆಡಿಯನ್ಸು ನಿಮಗೆ ಫಾಲೋವರ್ಸ್ ಆಗಿ ಶುರು ಮಾಡ್ತಾರೆ. ಅಲ್ಲಿಂದ ನಿಮ್ಮ ರಿಯಲ್ ಪಿಕಪ್ ಹೇಳಬೇಕಂದ್ರೆ. ಸೊ ಅದಕ್ಕೆ ತುಂಬ ಕಾಯಬೇಕಾಗತ್ತೆ.
ಕಾಯ್ಬೇಕಂದ್ರೆ ಫಸ್ಟ್ ನೀವು ಎಲ್ಲ ಥರ ಕಂಟೆಂಟ್ ಹಾಕಲೇಬೇಕು. ಕುಕ್ಕಿಂಗ್ದಂದರೆ ಎಲ್ಲ ಕುಕ್ಕಿಂಗ್ದು ಹಾಕಿರ್ತೀರ ನೀವು. ಈಗ ನಂದು ಬಂದು ಬೇಸಿಕಲಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಇಲ್ಲ DIY ಆಯ್ತಂದರೆ ನಾನು ಎಲ್ಲ ಥರನೂ ಮಾಡಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ದು ಮಾಡಿದೆ, ನೆಕ್ಸ್ಟು ಟ್ರಕ್ದು ಮಾಡಿದೆ, ನೆಕ್ಸ್ಟ್ ಬಂದು ಬೋರ್ವೆಲ್ ಮಾಡಿದೆ, ನೆಕ್ಸ್ಟ್ ಬಂದು ನಾರ್ಮಲ್ ಕಾರ್ದು ಮಾಡಿದೆ, ಒಂದು ಪ್ಲೇನ್ ಮಾಡಿದೆ. ಇದರಲ್ಲಿ ನನಗೆ ಯಾವುದು ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಆಗ್ತಿದೆಯೋ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು. ಸೊ ಅದನ್ನು ಕಂಡು ಹಿಡಿಬೇಕು ಅಂತಂದ್ರೆ ನಿಮ್ಮ ಸ್ಕಿಲ್ಸ್ ಇರಬೇಕು. ಈ ಸುಮಾರು ಜನ ಚಾನಲ್ ಮಾನಿಟೈಸ್ಡ್ ಆಗಿಬಿಟ್ಟಿರ್ತಾವ್ರು, ಅರ್ನಿಂಗ್ ಬರುತ್ತಂತಾನೆ ಗೊತ್ತಿರಲ್ಲ. ಈಗ ನಮಗೂ ಕೂಡ ಇವಾಗಲೂ ನೋಡಿ ನನಗೆ ಇನ್ನೂ ಜನ ನಗ್ತಾರೆ, ಹಿಂಗೆಲ್ಲ ಅರ್ನ್ ಮಾಡ್ಬೋದು ಅಂದರೆ ನಮಗೂ ನಗ್ತಾರೆ. ನಮ್ಮ ಕಂಟೆಂಟ್ ನಮ್ಮ ಪೇಜಲ್ಲಿ ಕೂಡ ಇವನೇನೋ ಸುಳ್ಳು ಹೇಳ್ತಾನೆ ಅಂತಾರೆ. ಇಲ್ಲ ನನಗೆ ಸುಮಾರು ಜನ ಇವನಿಗೆ ಕಾರ್ ಕೊಟ್ಟಿದ್ದು ಯೂಟ್ಯೂಬ್ ಕೊಟ್ಟಿದೆ ಅಂತ ಹೇಳ್ತಾರೆ, ಇವನು ಡ್ರೈವರು ಅಂತ ಹೇಳ್ತಾರೆ ಒಂದೊಂದು ಟೈಮು. ಸೊ ಇದನ್ನ ಏನಂದರೆ ನಮ್ಮ ಹಿಸ್ಟ್ರಿ ಯಾರು ನೋಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ರಿಯಲ್ ಏನು ಅಂತಂದು. ಈಗ ನನಗೂ ಅಂದಿದ್ದಾರೆ ಸುಮಾರು ಜನ, ನಮ್ಮ HSR ಯಾರೋ ನೋಡಿದ್ರೆ ಇವನು ಯಾರೋ ಡ್ರೈವರ್ ಇರಬೇಕು ಅಂತಿರ್ತಾರೆ ಒಂದೊಂದು ಟೈಮು. ಈಗ ನಾವೇ ಈಗ ನನ್ನ ಕಾರ್ ಅಂದರೆ ನಾನೇ ಕಾರ್ ತೊಳಿಬೇಕಲ್ವಾ. ಅದು ಆ್ಯಕ್ಚುಲಿ 14 ಅದರದ್ದು ಒಂದು ಹಿಸ್ಟ್ರಿನೇ. ನಾನು ದುಡ್ಡು ಕಡಿಮೆ ಇದೆ ಅಂತಂದು ಒಬ್ಬನ ಕಾರ್ ತೊಳಿತಿದ್ರು HSR. ನನ್ನ ಲಕ್ಸುರಿ ಕಾರ್ ಇಷ್ಟ ಅಂದರೆ ಏನೋ ಸುಮ್ಮನೆ ಮುಟ್ಬೇಕಲ್ಲ ಅದಕ್ಕೆ ಏನೋ ಅಂತಂದ್ಬಿಟ್ಟು ನಾನು ಕಾರ್ ತೊಗೊಳ್ತೀರಾ ಕೆಲಸಕ್ಕಂದ್ರೆ. ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತಂದ್ರು. ಕಾರ್ ತೊಳೆಯೋಕ್ಕೂ ಎಕ್ಸ್ಪೀರಿಯೆನ್ಸ್ ಬೇಕಾ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಗೊತ್ತಾ ಒಂದು ಸ್ಕ್ರ್ಯಾಚ್ ಆದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತಂದು. ಅವಾಗ ಅನ್ಕೊಂಡೆ. ಬಟ್ ಲಕ್ಸುರಿ ಕಾರ್ಸ್ ಅನ್ನೋದು ಹೌದು ನಿಮಗೆ ಅದು ಎಕ್ಸ್ಪೆನ್ಸಿವ್. ಬಟ್ ಅದನ್ನು ತೊಗೋಬೇಕಂದ್ರೆ ಎಗ್ಗಾಮುಗ್ಗ ಕಷ್ಟಪಡಬೇಕು. ಯಾಕಂದರೆ ಒಬ್ಬೊಬ್ಬರು ಇವಾಗಲೂ ನಾನು ಸೆಕೆಂಡ್ ಹ್ಯಾಂಡ್ ಕಾರು ಅಂತ ಒಬ್ಬೊಬ್ರು ಅಂತಿರ್ತಾರೆ. ಬಟ್ ಸೆಕೆಂಡ್ ಹ್ಯಾಂಡ್ ಕಾರು ಅಂದರೆ ಸರ್ವಿಸ್ಗೆ ಹೋದರೂ ಕೂಡ ಅದು ಹೊಸ ಹ್ಯಾಂಡು ಸೆಕೆಂಡ್ ಹ್ಯಾಂಡು ಎರಡು ಮ್ಯಾಟ್ರ್ ಆಗೋಲ್ಲ. ಈ ಮಿನಿಮಮ್ ಅದಕ್ಕೆ 2.5-3 ಲಕ್ಷ ನನ್ನ ವರ್ಷಕ್ಕೆ ಬೇಕು. ಸೊ ಒಬ್ಬೊಬ್ರು ಅಂತಿರ್ತಾರೆ ನೀನು ಅದನ್ನೇ ಯಾಕೆ ತೊಗೊಂಡಿದ್ಯಾ, ಇದನ್ನು ತಗೋ ಅಂತಂದ್ಬಿಟ್ಟು ಹಿಂಗೆ ಎಲ್ಲ ಇರುತ್ತೆ. ಸೊ ಬೇಸಿಕಲಿ ಯಾರು ರಿಸ್ಕ್ ತೊಗೊಳ್ತಾರೋ ಅವರು ಫೈನಲಾಗಿ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ. ಲವ್ಲಿ.